ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಚಾನಲ್ನಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿ ಇಲ್ಲಿ ಶುಶ್ರೂಷಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇದೊಂದು ನೇರ ಸಂದರ್ಶನ ಆಗಿದೆ, ಅಂದರೆ ಡೈರೆಕ್ಟ್ ಇಂಟರ್ವ್ಯೂ. ನೀವು ಅಲ್ಲಿ ಸಂದರ್ಶನ ನಡೆಯುತ್ತೆ, ಅಲ್ಲಿ ಡೈರೆಕ್ಟಾಗಿ ಹೋದರೆ ಆಯಿತು. ಸೊ ಯಾವ ರೀತಿಯಾದಂಥ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ನೀವು GNM ನರ್ಸಿಂಗ್ ಅಥವಾ BSc ನರ್ಸಿಂಗ್ ಅಥವಾ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಿಂದ GNM BSc ನರ್ಸಿಂಗ್ ನೀವು ಮಾಡಿದರೆ ಕೊಪ್ಪಳ ಜಿಲ್ಲೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿಯಲ್ಲಿ ಶುಶ್ರೂಷಾಧಿಕಾರಿಯಾಗಿ ನೀವು ವರ್ಕ್ ಮಾಡುವಂಥ ಅವಕಾಶ ನಿಮಗೆ ಇರುತ್ತೆ. ಇದಕ್ಕೆ ಸಂದರ್ಶನ ದಿನಾಂಕ ನೀವು ನೋಡ್ಬೋದು 7/8/2026 ಬೆಳಿಗ್ಗೆ 10:30ರಿಂದ 5 ಗಂಟೆ ಒಳಗಡೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ಕೊಟ್ಟಿದ್ದೇನೆ. ಸೊ ಇನ್ನೊಂದು ಏನಂತ ಹೇಳಿದರೆ, ಟೈಮ್ ತುಂಬ ಕಡಿಮೆ ಇದೆ. 7 ತಾರೀಕಿಗೆ ಇಂಟರ್ವ್ಯೂ ಇರುವ ಕಾರಣ ಈ ವಿಡಿಯೋವನ್ನು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯ ಗ್ರೂಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ಈ ರೀತಿಯಾದಂತಹ ಅವಕಾಶವನ್ನು ಹುಡುಕುತ್ತಿರುವವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನಿಮಗೆ ಇದು ಯೂಸ್ಫುಲ್ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ನಿಮ್ಮದು ಯಾವುದಾದ್ರೂ ಗ್ರೂಪ್ ಇದ್ರೊಟ್ಟಿಗೆ ಅದರೊಳಗಡೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಕೊಪ್ಪಳ ಡಿಸ್ಟ್ರಿಕ್ಟ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಸೊ ಇಲ್ಲಿ ಅಧಿಸೂಚನೆಯಲ್ಲಿ ನೋಡಿದರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿ ಇಲ್ಲಿ ಖಾಲಿ ಇರುವಂತಹ ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವ ಬಗ್ಗೆ. ಸೊ ಇಲ್ಲಿ ಜಾಬ್ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಪ್ರಕಟಣೆ ಇಲ್ಲಿದೆ, ಇದಕ್ಕೆ ಬೇಕಾಗಿರುವಂಥ ಅರ್ಜಿ ನಮೂನೆಯಲ್ಲಿದೆ. ನೇರ ಸಂದರ್ಶನ ಯಾವಾಗ ಅಂತೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಾವು ಅಧಿಸೂಚನೆ ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡುವ, ಮತ್ತು ಅರ್ಜಿ ನಮೂನೆಯಲ್ಲಿ ಏನಿದೆ ಅಂತ ಕೂಡ ನಾವು ನೋಡುವ. ಸೊ ಇದಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಸೊ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನೀವು ನೋಡ್ಬೋದು, ನಮ್ಮ ಚಾನಲ್ನಲ್ಲಿ ಎಲ್ಲ ರೀತಿಯ ವಿಡಿಯೋ ಹಾಕ್ತಾ ಇರ್ತೇವೆ. ಸೊ ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಜಾಬ್ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಇಂಟರ್ನ್ಶಿಪ್ ಇರ್ಬೋದು, ಅಪ್ರೆಂಟಿಸ್ಶಿಪ್ ಇರ್ಬೋದು, ಈ ರೀತಿಯಾದಂತಹ ಎಲ್ಲ ಜಾಬ್ಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೇವೆ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಕೂಡ ಇದೆ, ಫೇಸ್ಬುಕ್ ಕೂಡ ಇದೆ. ಸೊ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅದರ ಲಿಂಕ್ ಎಲ್ಲ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಸೊ ಸ್ನೇಹಿತರೆ, ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ಸೊ ಮೊದಲನೇದಾಗಿ ನಾನು ಮೊದಲು ತಿಳಿಸಿದಾಗೆ ಪ್ರಕಟಣೆಯನ್ನು ಕ್ಲಿಕ್ ಮಾಡ್ತೇನೆ. ಪ್ರಕಟಣೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಪ್ರಕಟಣೆ ಓಪನ್ ಆಗಿದೆ. ಗುತ್ತಿಗೆ ನೇಮಕಾತಿ ಪ್ರಕರಣ ಕೊಪ್ಪಳ ಜಿಲ್ಲೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿಯಲ್ಲಿ ಖಾಲಿರುವಂತಹ 12 ಶುಶ್ರೂಷಾಧಿಕಾರಿ. ಸೊ 12 ಶುಶ್ರೂಷಾಧಿಕಾರಿ ಅಂದರೆ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡೋ ಬಗ್ಗೆ. ಸೊ ಕೊನೆಯ ದಿನಾಂಕ 7/8/2026 10:30ರಿಂದ 5 ಗಂಟೆ ಒಳಗಡೆ. ಓಕೆ. ಸೊ ಶುಶ್ರೂಷಾಧಿಕಾರಿ ಹುದ್ದೆಗಳಿಗೆ ಈ ಮೇಲಿನ ಅಧಿಸೂಚನೆಯಲ್ಲಿ ಅರ್ಜಿ ಸಲ್ಲಿಸಿರುವ ಹಾಗೂ ಅರ್ಜಿ ಸಲ್ಲಿಸದೇ ಇರುವ ಎಲ್ಲ ಅರ್ಹ ಅಭ್ಯರ್ಥಿಗಳು ಪರಿಷ್ಕೃತ ಗುತ್ತಿಗೆ ನೇಮಕಾತಿ ಅಧಿಸೂಚನೆಯಂತೆ ಇದರೊಂದಿಗೆ ಲಗತ್ತಿಸಿರುವ ಅರ್ಜಿ ನಮೂನೆಯನ್ನು ತೋರಿಸ್ತೇನೆ, ಭರ್ತಿ ಮಾಡಿ ಅದಕ್ಕೆ ಸಂಬಂಧಿಸಿರುವಂಥ ಅಗತ್ಯ ಮೂಲ ದಾಖಲೆಗಳನ್ನು ಹಾಗೂ 2 ಸ್ವಯಂ ದೃಢೀಕೃತ ನಕಲು ಪ್ರತಿಗಳೊಂದಿಗೆ. ಅಂದರೆ ನೀವು ಹೊಸಬರಾಗಿ ನೀವು ಅಪ್ಲೈ ಮಾಡ್ತಿದ್ರೆ ಅಥವಾ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಈ ನೋಟಿಫಿಕೇಷನ್ನೊಟ್ಟಿಗೆ ಏನು ಅರ್ಜಿ ನಮೂನೆ ಇದೆ, ಸೊ ಅರ್ಜಿ ನಮೂನೆ ಇದೆ, ಅದನ್ನು ತಗೊಂಡು ಮತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ದಾಖಲೆಗಳನ್ನು ನೀವು ಅಟ್ಯಾಚ್ ಮಾಡಬೇಕು, ಅದು ತೊಗೊಂಡು ಬರಬೇಕು. ಅದರೊಟ್ಟಿಗೆ ನೀವು 2 ಸ್ವಯಂ ದೃಢೀಕೃತ ಅಂದರೆ ಸೆಲ್ಫ್ ಅಟ್ಯಾಸ್ಟೆಡ್ ಒಂದು ಜೆರಾಕ್ಸ್ ಕಾಪಿಯನ್ನು ಕೂಡ ನೀವು ನೇರ ಸಂದರ್ಶನದಲ್ಲಿ ತೊಗೊಂಡು ಬರಬೇಕು. ಹಾಗಾದರೆ ನೇರ ಸಂದರ್ಶನ ಎಲ್ಲಿ ನಡೆಯುತ್ತೆ? ಸೊ ನೇರ ಸಂದರ್ಶನ ನಡೆಯುವ ಪ್ಲೇಸ್ ನೋಡೋದಾದರೆ, ಸೊ ಇಲ್ಲಿದೆ ನೋಡಿ, ಜಿಲ್ಲಾ ಆರೋಗ್ಯ ಸಂಕೀರ್ಣ, ಹಳೆ ಜಿಲ್ಲಾಸ್ಪತ್ರೆ ಆವರಣ, ನಗರಸಭೆ ಹತ್ರ, ವಿದ್ಯಾನಗರ, ಕೊಪ್ಪಳ. ಸೊ ಇಲ್ಲಿ ನೇರ ಸಂದರ್ಶನ ನಡೆಯುತ್ತೆ. ಸೊ ಹಾಗಾದರೆ ನರ್ಸಿಂಗ್ ಆಫೀಸರಿಗೆ ಬೇಕಾಗಿರುವಂಥ ವಿದ್ಯಾರ್ಹತೆ ಏನಂದರೆ, ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೀವು GNM BSc ನರ್ಸಿಂಗ್ ಪದವಿಯನ್ನು ಹೊಂದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ಕಡ್ಡಾಯವಾಗಿ ನೀವು ನೋಂದಣಿಯಾಗಿರಬೇಕು. ಸೊ ನೀವು GNM ಆಗಿರ್ಬೋದು ಅಥವಾ BSc ನರ್ಸಿಂಗ್ ಆಗಿರ್ಬೋದು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ನೀವು ನೋಂದಣಿಯಾಗಿದ್ದು ನಿಮಗೆ 2 ವರ್ಷ ಅನುಭವ ಇದ್ದರೆ ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು, ನೀವು ಈ ನೇರ ಸಂದರ್ಶನಕ್ಕೆ ಹೋಗ್ಬೋದು. ಹಾಗಾದರೆ ಶುಶ್ರೂಷಾಧಿಕಾರಿಗಳು ಹುದ್ದೆಗೆ ಬೇಕಾದ ದಾಖಲೆಗಳು. ಸೊ ಯಾವುದೆಲ್ಲ ನೀವು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ಬೇಕಂದ್ರೆ, ಆಧಾರ್ ಕಾರ್ಡನ್ನು ನೀವು ಸ್ವಯಂ ಕರೆಸಿ ಸಲ್ಲಿಸುವುದು. ಅಂದರೆ ಅದರ ಜೆರಾಕ್ಸ್ ತಗೊಂಡು ಅದು ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ GNM ಅಥವಾ BSc ನಿಮ್ಮ ಮಾರ್ಕ್ಸ್ ಕಾರ್ಡ್. ಅನಂತರ ನಿಮ್ಮ ಕರ್ನಾಟಕ ನರ್ಸಿಂಗಲ್ಲಿ ನೋಂದಣಿ ಆದಂತಹ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಅದು,
ಮತ್ತು KNC ನೋಂದಣಿ ನಂತರ 2 ವರ್ಷ ಅನುಭವ ಪ್ರಮಾಣ ಪತ್ರ, ಅಂದರೆ ಈ ನೋಂದಣಿ ಆದ ನಂತರ ಕರ್ನಾಟಕ ನರ್ಸಿಂಗ್ನಲ್ಲಿ ನೋಂದಣಿ ಆದ ನಂತರ ನಿಮ್ಮ 2 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಹಾಗೆ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಅಥವಾ ಈ ಬೇರೆ ಯಾವುದಂಥ ನಿಮ್ಮ ಪ್ರಮಾಣ ಪತ್ರಗಳಿದ್ದರೆ ಅದನ್ನು ಕೂಡ ನೀವು ಇಟ್ಕೊಂಡು ಹೋಗಬೇಕು. ಸೊ ಇಲ್ಲಿ ಷರತ್ತುಗಳು ಮತ್ತು ನಿಬಂಧನೆಗಳು ಅಂದರೆ ನಿಮ್ಮನ್ನು ರೋಸ್ಟರ್ ಮತ್ತು ಮೆರಿಟ್ ನಿಯಮಾನುಸಾರವಾಗಿ ನೇಮಕಾತಿ ಮಾಡ್ತಾರೆ. ಅಂದರೆ ನೀವು ಗಳಿಸಿರುವಂಥ ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸರಕಾರಿ ಕಾರ್ಮಿಕ ಇಲಾಖೆ ಅಧಿಸೂಚನೆಯಂತೆ ಎಷ್ಟು ಕನಿಷ್ಠ ವೇತನ ನಿಮಗೆ ಎಷ್ಟು ಕೊಡಬೇಕಂತಿರುತ್ತೆ ಅಷ್ಟು ನಿಮ್ಗೆ ಅವ್ರು ಕೊಡ್ತಾರೆ. ಸೊ ಇದು ಗುತ್ತಿಗೆ 1 ವರ್ಷ ಅವಧಿಯಾಗಿರುತ್ತೆ. ಸೊ 1 ಇಯರ್ ಇದು ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಗುತ್ತಿಗೆ ಆಧಾರದ ಮೇಲೆ ಆಯ್ಕೊಂಡ ಸಿಬ್ಬಂದಿಯು ಕಾಯಕ ನೇಮಕಾತಿಯಾಗಲಿ, ವಿಶ್ರಾಂತಿ ವೇತನಕ್ಕಾಗಲಿ, ನಿವೃತ್ತ ಉಪದಾನ ವೇತನ ಶ್ರೇಣಿ ಮತ್ತು ಇನ್ನಿತರ ಯಾವುದೇ ಭತ್ಯೆಗಳನ್ನು ಪಡೆಯುವ ಹಕ್ಕನ್ನು ಹೊಂದಿರುವುದಿಲ್ಲ. ಸೊ ನೀವು ಗುತ್ತಿಗೆ ಆಧಾರದ ಮೇಲೆ ವರ್ಕ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳಿರೋದಿಲ್ಲ. ಸೊ 1 ವರ್ಷ ನೀವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಆಯ್ಕೆಯನ್ನು ನಿರ್ದಿಷ್ಟ ಸ್ಥಳಗಳಿಗೆ ಮಾಡಿಕೊಳ್ಳುವುದರಿಂದ ಅಭ್ಯರ್ಥಿಗಳ ಬೇಡಿಕೆ ಮೇಲೆ ಬೇರೆ ಯಾವುದೇ ಸ್ಥಳಕ್ಕೆ ವರ್ಗಾವಣೆಯಾಗಲಿ, ಪರಸ್ಪರ ವರ್ಗಾವಣೆಯಾಗಲಿ ಅಥವಾ ನಿಯೋಜನೆಗಾಗಲಿ ಅವಕಾಶ ಇರುವುದಿಲ್ಲ. ಇದು ಮೊದಲೇ ತಿಳಿಸಿದಾಗೆ ಖಾಲಿ ಒಂದು ಪ್ರದೇಶಕ್ಕೆ ಮಾತ್ರ ಈ ನೋಟಿಫಿಕೇಷನ್ ಕೊಟ್ಟು ಮತ್ತು ರಿಕ್ರೂಟ್ಮೆಂಟ್ ಆದ್ದರಿಂದ ಸೊ ಬೇರೆ ಯಾವುದೇ ಪ್ಲೇಸ್ಗಳಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಹೇಗೆ ಶುಶ್ರೂಷಾಧಿಕಾರಿಯನ್ನು 12 ಹುದ್ದೆಗಳನ್ನು ಹೇಗೆ ಡಿವೈಡ್ ಮಾಡಿದಾರಂತ. ಸೊ ಇದು ಒಂದು ಸಣ್ಣದಂಥ ಒಂದು ಗುತ್ತಿಗೆ ನೇಮಕಾತಿ ಪ್ರಕಟಣೆಯಾಗಿದೆ. ಸೊ ಇಲ್ಲಿ ಮೊದಲೇ ತಿಳಿಸಿದಾಗೆ ಸೊ ಅರ್ಜಿ ನಮೂನೆಯನ್ನು ಕೊಟ್ಟಿದ್ದಾರೆ. ಆ ಅರ್ಜಿ ನಮೂನೆಯನ್ನು ತಗೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲೆಗಳು ಮತ್ತು 2 ಜೆರಾಕ್ಸ್ ಕಾಪಿ. ಸೊ ಹಾಗಾದರೆ ಅರ್ಜಿ ನಮೂನೆ ನೋಡೋದಾದರೆ ಇಲ್ಲಿ ನೋಡ್ಬೋದು, ಅರ್ಜಿ ನಮೂನೆ ಇಲ್ಲಿದೆ. ಸೊ ಅರ್ಜಿ ನಮೂನೆಯನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ನೀವು ಈ ಅರ್ಜಿ ನಮೂನೆಯನ್ನು ಫಿಲ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಫೋಟೋ, ನಿಮ್ಮ ಹೆಸರು, ನಿಮ್ಮ ತಂದೆ ಅಥವಾ ಗಂಡನ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡಬೇಕು. ಆನಂತರ ನಿಮ್ಮ ವಿಳಾಸ, ನಿಮ್ಮ ಮೊಬೈಲ್ ಸಂಖ್ಯೆ, ಆನಂತರ ನಿಮ್ಮ ಇಮೇಲ್ ID ಮತ್ತು ನೀವು ಯಾವ ವರ್ಗಕ್ಕೆ ಮೀಸಲಾತಿಯನ್ನು ಕೋರ್ತಿದ್ದೀರಿ, ಯಾವ ಕಾಸ್ಟಿಗೆ, ಸಾಮಾನ್ಯ ಅಥವಾ ಪರಿಶಿಷ್ಟ ಜಾತಿ ಪಂಗಡ ಯಾವುದಾದ್ರು, ಆನಂತರ ಮೀಸಲಾತಿ ಕೋರಿರುವ ವಿವರಣೆ, ನೀವು ಗ್ರಾಮೀಣ ಮೀಸಲಾತಿ ಕೋರ್ತಿದ್ದೀರಾ ಅಥವಾ ಕನ್ನಡ ಮಾಧ್ಯಮ, ಸೊ ಯಾವುದು ನಿಮಗೆ ಅದು ಸೂಟ್ ಆಗುತ್ತೆ ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ಹಾಗೆ ಸೊ ನಿಮ್ಮ ಮೇಲೆ ಯಾವುದೇ ಅಥವಾ ನಿಮ್ಮ ಹುಟ್ಟಿದ ದಿನಾಂಕ, ಸೊ ಯಾವ ದಿನ, ಯಾವ ತಿಂಗಳು ಮತ್ತು ಯಾವ ವರ್ಷ ಮತ್ತು ಎಷ್ಟು ವಯಸ್ಸಾಗುತ್ತೆ ನಿಮಗೆ ಅದನ್ನು ಕೂಡ ನೀವು ಬರೀಬೇಕು. ಸೊ ನಿಮ್ಮ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಮೊಕದ್ದಮೆ ಇದೆಯಾ ಅಥವಾ ಇಲ್ಲ, ಮತ್ತು ವಿದ್ಯಾರ್ಥಿ ವಿವರ, ನಿಮ್ಮ SSLCಯಲ್ಲಿ ಗಳಿಸಿದಂಥ ಅಂಕಗಳು, ನಿಮ್ಮ PUCಯಲ್ಲಿ ಗಳಿಸಿದಂಥ ಅಂಕ, ನೀವು BSc ಅಥವಾ GNM ನರ್ಸಿಂಗ್ ಅಲ್ಲಿ ಗಳಿಸಿದಂತಹ ಅಂಕ. ಸೊ ಮತ್ತು ನಿಮ್ಮ ಕರ್ನಾಟಕ ಕೌನ್ಸಿಲಿಂಗ್ ನೋಂದಣಿ ಪ್ರಮಾಣ ಪತ್ರ, ನೋಂದಣಿ ಸಂಖ್ಯೆ ಮತ್ತು ದಿನಾಂಕ. ಸೊ ಅದನ್ನು ನೀವು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಆಗಿದ್ದರೆ ಹೌದು ಅಂತ ಹಾಕಿದ ನಂತರ ನೋಂದಣಿ ಸಂಖ್ಯೆ ಮತ್ತು ಅದರ ದಿನಾಂಕ ಯಾವುದಂತ ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು 2 ವರ್ಷ ನೀವು ವರ್ಕ್ ಮಾಡಿದರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ, ಸರ್ಟಿಫಿಕೇಟ್ ಇದ್ದರೆ ಸೊ ಹೌದು ಅಂತ ಹಾಕಿ, ಇಲ್ಲಾದರೆ ಇಲ್ಲ ಅಂತ ಹಾಕ್ಬೋದು. ಸೊ ಇಷ್ಟೆಲ್ಲ ಆದ ನಂತರ ನೀವು ಇದನ್ನು ನೀವು ಕೊಟ್ಟ ಮಾಹಿತಿಗಳೆಲ್ಲ ಸರಿ ಇದೆ ಅಂತ ಹೇಳ್ಕೊಂಡು ಇಲ್ಲಿ ಒಂದು ನೀವು ಸೈನ್ ಹಾಕಬೇಕು. ನಿಮ್ಮ ಸಿಗ್ನೇಚರ್ ಹಾಕಿ, ನಿಮ್ಮ ಪ್ಲೇಸ್ ಯಾವ ಪ್ಲೇಸಲ್ಲೂ ನಾವು ಮತ್ತು ನೀವು ಯಾವ ದಿನಾಂಕದಲ್ಲಿ ಇದನ್ನು ಮಾಡ್ತಿದ್ದೀರಂತ ಇದನ್ನು ಫಿಲ್ ಮಾಡಿಕೊಂಡು ಇದರೊಟ್ಟಿಗೆ ಏನೆಲ್ಲ ಡಾಕ್ಯುಮೆಂಟ್ ಲಗತ್ತಿಸಬೇಕಂತ ಹೇಳಿದರೆ ಅದನ್ನು ಲಗತ್ತಿಸಿ ಮತ್ತು ಅದರ 2 ಜೆರಾಕ್ಸ್ ಕಾಪಿಯನ್ನು ಕೂಡ ನೀವು ನೇರ ಸಂದರ್ಶನಕ್ಕೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿ, ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಕಟಣೆಯಾದಂತಹ ಶುಶ್ರೂಷಾಧಿಕಾರಿಗಳ ಹುದ್ದೆಗೆ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಹೇಳಿಕೊಟ್ಟೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.